ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 90 HSR ಲೇಔಟ್ನಿಂದ ಡಾಕ್ಟರ್ ಆಗಿದ್ದೀನಿ. ನಾನಿವತ್ತು ಚರ್ಚೆ ಮಾಡೋದು, ಪೇಷಂಟ್ ನಮಗೆ ಕೇಳ್ತಾರೆ, ನಾವು ಇಸ್ಲಾಂ ಧರ್ಮದ ಬಗ್ಗೆ ತಿಳಿಯೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದರಲ್ಲಿ ಬರೆದಿದೆ, ನೀವು ಏನಾದರೂ ಪಾಪ ಮಾಡಿದ್ರೆ ಅವರಿಗೆ ಕತ್ತಿಗೆ ಹೊಡೀರಿ, ಕೈಗೆ ಹೊಡೀರಿ, ಅವರಿಗೆ ಶಿಕ್ಷೆ ಕೊಡಿ, ಅವರಿಗೆ ಈ ಥರ ಟಾರ್ಚರ್ ಮಾಡಿ, ಆ ಥರ ಶಿಕ್ಷೆ ಕೊಡಿ ಅಂತ. ಇದೆಲ್ಲ ನಾವು ಇಸ್ಲಾಮಿಕ್ ದೇಶಕ್ಕೆ ಹೋಗ್ಬಿಟ್ಟು ಮುಸಲ್ಮಾನ್ ಆಗಿಬಿಟ್ಟು ಮುಸಲ್ಮಾನವರ ಬಟ್ಟೆ ಹಾಕ್ಕೊಂಡು ಇದೆಲ್ಲ ಬೇರೆಯವ್ರ ಮೇಲೆ ಮಾಡ್ಬೋದಾ ಅಂತ ಅರ್ಥ ಮಾಡ್ಕೊಳ್ಳಿ. ಇಸ್ಲಾಮು 1400 ವರ್ಷದಿಂದ ನಡೀತಾ ಇದೆ. ಇದು ಯಾವಾಗಲೂ ಇಸ್ಲಾಂ ದೇಶದಲ್ಲಿ ಒಂದು ಖಲೀಫಾ ಅಂತ, ಲೀಡರ್ ಅಂತ ಇರ್ತಾರೆ. ಅವರು ಎಲ್ಲ ಜನರಿಗೆ, ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಬ್ಯಾಕ್ಗ್ರೌಂಡಿನ ಜನರು ಇರ್ತಾರೆ. ಅವರಿಗೆಲ್ಲ ಸುರಕ್ಷೆ, ಜೀವನ ನಡೆಯೋ ದಾರಿ ಮಾಡಿಕೊಡ್ತಾರೆ. ಯಾರ ಮೇಲೆ ಯಾವ ಅಪರಾಧನೂ ಮಾಡಲ್ಲ, ಯಾವ ಲೂಟಿ ಕಳ್ತನ ಎಲ್ಲ ಮಾಡಲ್ಲ. ಇನ್ಫ್ಯಾಕ್ಟು ಅಪರಾಧ ಎಲ್ಲ ಇಸ್ಲಾಮಿಕ್ ಕಂಟ್ರೀಸಲ್ಲಿ ತುಂಬ ಕಮ್ಮಿ ಇರುತ್ತೆ. ನಿಮ್ಗೆ ಏನಾದರೂ ವಸ್ತು ದಾರಿಯಲ್ಲಿ ಬಿದ್ದುಬಿಟ್ರೆ, ಕಳೆದೋಗ್ಬಿಟ್ರೆ, ಯಾರು ಅದನ್ನು ಎತ್ಕೊಳ್ಳೋದು ಹೋಗೋದಿಲ್ಲ, ಅಲ್ಲೇ ಬಿದ್ದಿರುತ್ತೆ. ಬಟ್ ಅಷ್ಟು ಜನರು ಕ್ರೈಮ್ ಬಗ್ಗೆ ತಿಳ್ಕೊಂಡಿದ್ದಾರೆ, ಅಲ್ಲಿ ಹೇಳ್ಕೊಡ್ತಾರೆ ಅವ್ರಿಗೆ ಚಿಕ್ಕ ವಯಸ್ಸಿನಿಂದ. ಮತ್ತು ಹಜ್ಜಿಗೆ, ಸೌದಿ ಅರೇಬಿಯಾಗೆ, ಉಮ್ರಾಗೆ ಹೋಗೋದು ಏನಕ್ಕಂದರೆ, ನಾವು ಜೀವನದಲ್ಲಿ ಮಾಡಿರುವ ಎಲ್ಲ ಪಾಪ ದುಷ್ಟ ಕೆಲಸಗಳಿಂದ ನಾವು ಪಶ್ಚಾತ್ತಾಪ ಪಡಿಬೇಕು ಅಂತ ಹೋಗೋದು. ಅಲ್ಲಿ ಜನರ ಹೋಗ್ಬಿಟ್ಟು ಏನೋ ಬೇರೆ ರಾಜ್ಯನ ಪಡ್ಕೊಳ್ಳೋಕ್ಕೆ, ಸಿಂಹಾಸನ ಪಡ್ಕೊಳ್ಳೋಕ್ಕೆ, ರಾಜ ಆಗೋಕ್ಕೆ ಪ್ರಯತ್ನ ಪಡಲ್ಲ. ಜನರು ಹಜ್ಜಿಗೆ, ಉಮ್ರಾ ಹೋಗೋದು ತನ್ನ ಪಾಪಗಳು ತನ್ನ ಮೇಲೆ ಮತ್ತು ಬೇರೆಯವ್ರ ಮೇಲೆ ಮಾಡಿರೋ ಪಾಪಗಳಿಂದ ಪಶ್ಚಾತ್ತಾಪ ಪಟ್ಬಿಟ್ಟು ಯಾವ ಥರ ಶುದ್ಧ ಆಗಬೇಕಂದ್ರೆ, ತಾಯಿಯಿಂದ ಹುಟ್ಟಿರುವಾಗ ಮಗು ಹೆಂಗೆ ಶುದ್ಧವಾಗಿ ಇರ್ತಾನೆ, ಅವನು ಏನೂ ತಪ್ಪು ಮಾಡಿರಲ್ಲ, ಅಷ್ಟು ಶುದ್ಧವಾಗಿ ಪವಿತ್ರವಾಗಿ ಆಗಬೇಕು ಅಂತ ಹೋಗೋದು. ರಾಜ ಆಗೋದು, ಸಿಂಹಾಸನ ಪಡ್ಕೊಳ್ಳೋದು, ರಾಜ್ಯದ ಆಡಳಿತ ಆಗಿಬಿಡೋದು, ಇದರಿಂದ ಏನು ನೀವು ಸಫಲ ಆಗಿಬಿಟ್ಟಿದ್ದೀರಾ ಅಂತ ಇಸ್ಲಾಮಲ್ಲಿ ಎಲ್ಲೂ ಹೇಳಲಿಲ್ಲ. ಅದರಿಂದ ಏನೋ ಸ್ವರ್ಗ ಸಿಗತ್ತೆ ಅಂತ ಯಾರಿಗೂ ಹೇಳಲಿಲ್ಲ. ಸೊ ದಯವಿಟ್ಟು ಈ ಸುಳ್ಳು ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿ. ಕೆಲವು ರಾಜಕೀಯ ಸಂಸ್ಥೆಗಳು ಮತ್ತು ವ್ಯಾಪಾರಿ ಸಂಸ್ಥೆಗಳು ಇವಾಗ ಗಲ್ಫ್ ದೇಶಗಳಲ್ಲಿ ತುಂಬ ಜನರ ಇಟ್ಕೊಂಡು ಅಲ್ಲೆಲ್ಲ ಈ ಥರ ಆಗ್ತಾ ಇರಬಹುದು. ಅದರಿಂದ ನೀವು ಇದೆಲ್ಲ ಕಥೆಗಳನ್ನು ಕೇಳ್ತಾ ಇದ್ದೀವಿ. ಬಟ್ ಪ್ರಪಂಚದ ಎಲ್ಲ ದೇಶದಿಂದ ಜನರು ಹಜ್ಜಿಗೆ ಬರ್ತಾರೆ. ಯಾರೂ ಹಜ್ಜಿನ ವಿರುದ್ಧ ಮಾಡಲ್ಲ. ಇನ್ಫ್ಯಾಕ್ಟ್ ಬರೀ ಪಿಶಾಚಿ, ಶೈತಾನ್ ಬಿಟ್ಟು ಬೇರೆ ಯಾರಿಗೂ ಹಜ್ಜಿಂದ ತೊಂದರೆ ಆಗಲ್ಲ. ಯಾವ ಜಾತಿಯ ಧರ್ಮದ ಜನರಿಗೂ ತೊಂದರೆ ಆಗಲ್ಲ. ಸೊ ದಯವಿಟ್ಟು ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಿ ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜಜಾಕಲ್ಲಾಹು ಖೈರ್.